ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಬಿಜಾಪುರದಿಂದ ಪ್ರೇಮ ಕರೆ ಮಾಡ್ತಾರೆ. ಪ್ರೇಮ, ಜನ್ಮದಿನಾಂಕ ತಿಳಿಸಿ. ನಮ್ಮ ತಮ್ಮನ ಬಗ್ಗೆ ನಕ್ಷತ್ರ ಬಗ್ಗೆ ಕೇಳಬೇಕು. ಜನ್ಮದಿನಾಂಕ ತಿಳಿಸ್ಕೊಡಿ. 5/12/88. 5/12/88. ಸಮಯ ತಿಳಿಸಿ. ಸಮಯ ಬೆಳಗ್ಗೆ 6 ಗಂಟೆಗೆ. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ಏನ್ ಮಾಡ್ತಾ ಇದ್ದಾನೆ ತಮ್ಮ ಒಂದು ಜಿಒಡಿಸಿ ಮುಗಿದಿದೆ ಸರ್. ಈಗ ಜಾಬ್ಗೆ ಅಪ್ಲಿಕೇಶನ್ ಮಾಡಿದಾನೆ. ನೋಡಿ, ಇದು ಹೆಚ್ಚು ಮಹಿಳೆಯರ ಕಾರ್ಯಕ್ರಮ, ಮಹಿಳೆಯರಿಗೆ ಅವಕಾಶ. ನಾವು ಈಗ ಹಿಂದೆ ಒಬ್ಬರಿಗೆ ಹೇಳಿದ್ದೇವೆ, ನೀವು ಅದನ್ನು ಅರ್ಥಕೊಳ್ಬೇಕು. ಯಾಕೆ ಸ್ತ್ರೀಯರಿಗೆ ಸಮಸ್ಯೆಗಳು ತುಂಬ ಇರುತ್ತೆ. ಹೆಚ್ಚಿನ ಸ್ತ್ರೀಯರ ಒಂದು ಸಮಸ್ಯೆಗಾಗಿ ಈ ಒಂದು ಪ್ರೋಗ್ರಾಮು ನಾವು ಹೆಚ್ಚಿಗೆ ಅವಕಾಶ ಕೊಡ್ತೇವೆ. ಹಾಗಾಗಿ ಇದಕ್ಕೆ ನಾಳೆ ಬೆಳಿಗ್ಗೆ, ಈಗ ನೀವು ಕೇಳಿದ್ದೀರಿ, ಸೋಮವಾರ ದಿವಸ ನೀವು ಹುಟ್ಟಿದಿರಿ, ಚಿತ್ರಾ ನಕ್ಷತ್ರ, ಏಕಾದಶಿ, ವೃಶ್ಚಿಕ ಲಗ್ನ ಇವೆಲ್ಲ ಇದೆ. ಏನು ಓದಿಸಿದ್ದೀರಿ? ಏನು ಓದಿದಾರ ತಮ್ಮ? ಓಕೆ, ಈಗ ಬೆಂಗಳೂರಿಂದ ಮಂಜು ಅವರು ಕರೆ ಮಾಡ್ತಾರೆ. ಮಂಜು ಅವರೇ, ಜನ್ಮದಿನಾಂಕ ತಿಳಿಸಿ. ಮೇಡಮ್, ಜನ್ಮ ದಿನಾಂಕ ಈ ನಕ್ಷತ್ರ ಏನೋ ಗೊತ್ತಿಲ್ಲ ಮೇಡಮ್. ಮತ್ತೆ ಹೇಗೆ ತಿಳ್ಕೊತೀರಾ? ನಿಮ್ಮ ಸಮಸ್ಯೆ ಏನು ಹೇಳಿ? ನಿಮ್ಮ ಸಮಸ್ಯೆ ಏನು? ಅದೇ ಮೇಡಮ್, ಮ್ಯಾರೇಜ್ ಲೈಫ್ ಅಲ್ಲಿ ಏನ್ ತೊಂದರೆ ಇದೆ ಅಂತ. ಮ್ಯಾರೇಜ್ ಲೈಫ್, ಡೇಟ್ ಆಫ್ ಬರ್ತ್ ಇದೆಯಾ? ಮ್ಯಾರೇಜ್ ಆಗಿ ಡೇಟ್ ಆಫ್ ಬರ್ತ್ ಇದೆಯಾ? ಇದೆ ಮೇಡಮ್. ಅಕ್ಟೋಬರ್ 2008. ಇನ್ನೊಂದ್ಸಲ ಹೇಳಿಮಾ. ಅಕ್ಟೋಬರ್ 2008. ಕೇಳಿಸ್ತಾನೆ ಇಲ್ಲ. ದಿನಾಂಕ ಹೇಳಿ. ಅದೇ ಮೇಡಮ್, 6th ಅಕ್ಟೋಬರ್ 2008 ಅಲ್ವಾ? ಹಾ ಮೇಡಮ್. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ನೋಡಿ ಅಮ್ಮ, ಮದುವೆ ಆದಂಥ ದಿವಸ ಸರಿ ಇಲ್ಲ. ಮದುವೆ ಆದಂಥ ಕಾಲ, ಮದುವೆ ಅನ್ನೋದು ಮುಹೂರ್ತ ನೋಡಿ ಮದುವೆ ಮಾಡುವಂಥದ್ದು. ಮದುವೆ ಆದಂಥ ಮುಹೂರ್ತವೇ ಸರಿ ಇಲ್ಲ. ಎರಡನೇದಾಗಿ, ಮದುವೆಯಾದ ಮುಹೂರ್ತ ಕೇಳಿ ಜೀವನದಲ್ಲಿ ಭವಿಷ್ಯ ನೋಡುವುದಲ್ಲ. ಇದಕ್ಕೆ ಜ್ಯೋತಿಷಾಸ್ತ್ರದಲ್ಲಿ ಬೇರೆ ಅನೇಕ ವಿಧಾನಗಳಿದೆ. ಅದು ಲೈವಲ್ಗಳಲ್ಲಿ ಆಗುವುದಿಲ್ಲ. ಪ್ರತ್ಯೇಕವಾಗಿ ನೀವು ಅವರನ್ನು ಜ್ಯೋತಿಷಿಗಳನ್ನು ಭೇಟಿ ಹಾಕ್ಕೊಂಡು ಈ ಬಗ್ಗೆ ನಿಮ್ಮ ಸಮೀಪದಲ್ಲಿರುವಂಥವರನ್ನು, ನಿಮಗೆ ಅವಶ್ಯಕತೆ ಇದ್ದಂಥ ಜ್ಯೋತಿಷಿಗಳನ್ನು ಭೇಟಿಯಾಗಿ ತಿಳ್ಕೊಳ್ಬೇಕು. ಇವೆಲ್ಲ ಜಾತಕದ ಮೂಲಕ ಅಲ್ಲದೆ ಇದ್ದರೆ ಪ್ರಶ್ನೆ, ಹೋರಾಶಾಸ್ತ್ರ, ಲಗ್ನದ ಮೂಲಕ ತಿಳ್ಕೊಳ್ಳುವ ವಿಚಾರ. ಈ ಮದುವೆ ಆದಂಥ ನೀವು ಕೊಟ್ಟ ಕಾಲ ಸರಿ ಇಲ್ಲ. ಎರಡನೇದು, ನೀವು ಮಾತಾಡುವಾಗಲೇ ತೊಡಸಿ ಮಾತಾಡ್ತೀರಿ. ಇದೇ ನಮ್ಮಲ್ಲಿ ಭವಿಷ್ಯ ಅನ್ನೋದು. ನಿಮ್ಮ ಜೀವನದಲ್ಲಿ ಇನ್ನೂ ತೊಡಕುಗಳು ಜಾಸ್ತಿ ಇದೆ. ಅದಕ್ಕೆಲ್ಲ ಆದಷ್ಟು ದೇವತಾ ಉಪಾಸನೆ, ಪೂಜೆಯನ್ನು ಮಾಡ್ಕೊಂಡು ಪರಿಹಾರ ಮಾಡ್ಕೊಳ್ಳಿ. ನಾವು ಅನೇಕ ವ್ರತ ಕಥೆಗಳನ್ನು ನಿಮಗೆ ಹೇಳ್ತಾ ಇರ್ತೇವೆ. ಆ ವ್ರತಗಳನ್ನು ಯಾವುದು ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನು ಮಾಡಿ. ಒಳ್ಳೆಯದಾಗಲಿ. ಈಗ ಬಳ್ಳಾರಿಯಿಂದ ತ್ರಿವೇಣಿ ಕರೆ ಮಾಡಿದ್ದಾರೆ. ತ್ರಿವೇಣಿ, ಜನ್ಮದಿನಾಂಕ ತಿಳಿಸಿ. ಮೇಡಮ್, ಜನವರಿ 3, 1989. ಸಮಯ ತಿಳಿಸಿ. ಸಮಯ ಬೆಳಗ್ಗೆ 4:15. ಬೆಳಗ್ಗೆ 4:15. ಪಂಡಿತರು ಮಾತಾಡ್ತಾರೆ, ಮಾತಾಡಿ. ಇದು ಯಾರ್ದು? ಇದು ತ್ರಿವೇಣಿ ಅಂತ. ಸರಿ, 99 ಅಂತ ಹೇಳಿದ್ರಿ. ಈಗ ಎಷ್ಟು ನಿಮ್ಗೆ? 12 ವರ್ಷ ಆಯ್ತು ಅಷ್ಟೇನಾ? 89. ಸರಿ, ಇನ್ನೊಮ್ಮೆ ಡೇಟ್ ಹೇಳಿ. ಜನವರಿ 3 ಸರ್. ಸರಿ, ಆದಷ್ಟು ಕನ್ನಡವನ್ನು ಮಾತಾಡಿ ಅಮ್ಮ. ಯಾಕಂದ್ರೆ ನಮ್ಮ ದೇಶವೇ ಕನ್ನಡ. ಆದಷ್ಟು ಕನ್ನಡ ಉಳಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ನಮ್ಮ ಅಲ್ಲಿದ್ದರೆ ಹೆಸರೇ ಹೋಗ್ಬಿಡತ್ತೆ ಕನ್ನಡದ್ದು. ಈಗ ನೋಡಿ, ಈ ಹುಟ್ಟಿದಂಥದ್ದು ಮಂಗಳವಾರ ದಿವಸ ಹುಟ್ಟಿದ್ರಿ. ಸ್ವಾತಿ ನಕ್ಷತ್ರ, ತುಲಾರಾಶಿ, ವೃಶ್ಚಿಕ ಲಗ್ನ ಇವೆಲ್ಲ. ಮದುವೆ ಆಗಿದೆಯಾ? ಇಲ್ಲ ಸರ್. ನೋಡಿ, ಸಪ್ತಮದಲ್ಲಿ ಗುರು ಇದ್ದಾನೆ, ಒಳ್ಳೆ ಯೋಗ. ಯಾವಾಗಲೂ ಹೆಂಗಸರ ಜಾತದಲ್ಲಿ ಇವೆಲ್ಲ ಅಗತ್ಯವಾಗಿ ತಿಳ್ಕೊಳ್ಬೇಕಾದ್ದು. ಇದು ಸ್ತ್ರೀ ಜಾತಕ ಕಾರ್ಯಕ್ರಮ. ಹೆಚ್ಚು ಹೆಣ್ಣಿಗೆ ಅಗತ್ಯ. ಯಾವ ಹೆಣ್ಣಿನ ಜಾತದಲ್ಲಿ ಸಪ್ತಮದಲ್ಲಿ ಗುರು, ಶುಕ್ರ ಇರ್ತಾರೋ ತುಂಬ ಒಳ್ಳೆಯ ಗಂಡ ಸಿಗ್ತಾನೆ. ನಿಮಗೆ ಅತಿಮಾನುಷ ಯೋಗ. ಜೀವನದಲ್ಲಿ ಮದುವೆ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ವಿದ್ಯಾರ್ಥಿ ಜೀವನದಲ್ಲೂ ವಿದ್ಯೆ ಪರಿಪೂರ್ಣತೆ ಆಗುತ್ತೆ. ಆದರೆ ಉದ್ಯೋಗ ಇರೋದಿಲ್ಲ. ಉದ್ಯೋಗ ಸ್ಥಾನದಲ್ಲಿ ಕೇತು ಇದ್ದರೆ ಉದ್ಯೋಗ ತುಂಡಾಗುತ್ತೆ. ಕೆಲಸ ಸಿಕ್ಕರೂ ಸಹ 6 ತಿಂಗಳ 3 ತಿಂಗಳ ಮಧ್ಯೆ ಕೆಲಸವನ್ನು ಚೇಂಜ್ ಮಾಡುವಂಥದ್ದು. ಬಿಸ್ನೆಸ್ ಅಂತೂ ಮಾಡಲಿಕ್ಕೆ ಹೋಗಬೇಡಿ. ಬಿಸ್ನೆಸ್ ಮಾಡಿದ್ರೆ ಜೀವನದಲ್ಲಿ ಚೆನ್ನಾಗಿರೋದಿಲ್ಲ. ಆದರೆ ಒಳ್ಳೆಯ ಗಂಡ ಸಿಗ್ತಾನೆ. ಹೆಣ್ಣಿಗೆ ಬಹಳ ಮುಖ್ಯ ಅದು. ನಲಾಶ್ರಯೇಣ ಜೀವಂತಿ ಪಂಡಿತ ವನಿತಾಲತಾ. ಬಳ್ಳಿಗೆ ಒಂದು ಒಳ್ಳೆಯ ಮರ ಸಿಕ್ಕಿದ್ರೆ ಹಬ್ಬುತ್ತದೆ. ಹೆಣ್ಣಿಗೆ ಒಳ್ಳೆಯ ಗಂಡ ಸಿಕ್ಕಿದ್ರೆ ಬದುಕು ಒಳ್ಳೆಯದಾಗಿರುತ್ತೆ. ಆದ್ದರಿಂದ ಬದುಕಿಗೆ ಒಳ್ಳೆಯ ಗಂಡ ಸಿಗುವಂಥ ಯೋಗ ನಿಮ್ಮ ಜಾತದಲ್ಲಿದೆ. ಅದನ್ನೇ ಬಯಸಿ ಪ್ರಯತ್ನ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ ನಿಮಗೆ. ಪಂಡಿತರೆ, ಪ್ರಮುಖ 3 ನಕ್ಷತ್ರಗಳ ವ್ಯಕ್ತಿತ್ವದ ಬಗ್ಗೆ, ಅಂದರೆ ಆ ನಕ್ಷತ್ರದಲ್ಲಿ ಹುಟ್ಟಿದವರ ವ್ಯಕ್ತಿತ್ವ ಹೇಗಿರುತ್ತೆ ಮತ್ತು ಯಾವೆಲ್ಲ ಬಣ್ಣಗಳು ಅವರಿಗೆ ಶುಭವನ್ನು ತರುತ್ತೆ, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರೆ. ಅಲ್ಲದೆ ಸಾಕಷ್ಟು ಕಾಲರ್ಗಳ ಸಮಸ್ಯೆಗೆ ಪರಿಹಾರ ತಿಳಿಸ್ಕೊಟ್ರಿ. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಇದೇ ರೀತಿ ಪ್ರತಿ ಶುಕ್ರವಾರ ಸುಹಾಸಿನಿಯಲ್ಲಿ ಸ್ತ್ರೀ ಜಾತಕದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿ. ಅದರ ಜೊತೆಗೆ ಇವತ್ತು ಪ್ರಮುಖವಾಗಿ ಮೊದಲ 3 ನಕ್ಷತ್ರಗಳ ಭವಿಷ್ಯವನ್ನು ತಿಳ್ಕೊಂಡ್ರಿ. ಪ್ರತಿ ಶುಕ್ರವಾರ ಇನ್ನಷ್ಟು ನಕ್ಷತ್ರಗಳ ವ್ಯಕ್ತಿತ್ವ, ಆ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಯ ವ್ಯಕ್ತಿತ್ವ, ಅವರಿಗೆ ಯಾವ ಬಣ್ಣ ಸರಿ ಹೋಗುತ್ತೆ, ಯಾವ ವೃತ್ತಿಯಲ್ಲಿರ್ತಾರೆ, ಅವರು ಯಾವ ರೀತಿಯ ವ್ಯಕ್ತಿಗಳು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.